ಶಾಂತ ಚಿತ್ತದಿಂದ ವೀಕ್ಷಿಸಬೇಕೆಂದು ತಂಡದ ಪರವಾಗಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಹೇಳಪ್ಪ, ಏನ್ ಕೇಳ್ಬೇಕು? ಮುಂಜಾನೆ ಬಂದ್ಬಿಟ್ಟು ತಲೆನೋವು ನಿಂದು. ಕಡ್ಕಳ ಮಾರಯ್ಯ, ಯಾಕಂಗ 6 ತಿಂಗಳ ಹುಡ್ಚಾರ ಮಾಡ್ದಂಗ ಮಾಡ್ತಿ? ಹೇಳವರಿಗೆ ಸ್ವಲ್ಪ ಹೇಳಪ್ಪ, ಏನಂತದ್ದು? ನೋಡು, ಇವತ್ತು ನಮ್ಮ ಮಕ್ಕಳಿಗೆ ಲಾಭ ನಷ್ಟದ ಕತೆ ಹೇಳಕ್ ಬಂದೀವಿ. ಏನ್ ದೊಡ್ಡ ಲಾಭ ನಷ್ಟ, ಏನಪ್ಪ ಅಂತ ದೊಡ್ಡ ಕತೆ ನಿಂದು? ಅಯ್ಯಯ್ಯಯ್ಯ, ಹಂಗನ್ಬೇಡ ಮಾರಯ್ಯ. ಹಂಗಾಗಿನೇ ನಮ್ಮ ರೈತರು ಬಾಳ ಇಲ್ಲಿ ಬೀದಿ ಬಂದ್ ನಿಂತೈತಿ. ಹಾಗಾಗಿನೇ ಲಾಭ ಅಂದ್ರೆ ಏನು, ನಷ್ಟ ಅಂದ್ರೆ ಏನು, ದಯವಿಟ್ಟು ಕೇಳಪ್ಪ. ಆದ್ರ ಆಟ ಆಡ ಮುಂದೆ 3 ಕಂಡೀಷನ್ ಅದಾವ ನೋಡಪ್ಪ. ಹೇಳಪ್ಪ, ಏನಂತ ದೊಡ್ಡ ಕಂಡೀಷನ್ ನಿಂದು? ಮಾತ್ರ ಮುತ್ತು ನಿನ್ನ ಬಾಯಿ, ತೆಗಿ ನಿನ್ನ ಮನಸ್ಸು, ಮೊಬೈಲ್ ದಬ್ಬಡಿ. ಹೇಳಪ್ಪ, ಹೇಳು, ಅಂತದೇನಿದೆ ಅಂತ ಹೇಳು. ನಿಧಾನವಾಗಿ ಕೇಳಿಸ್ಕೊಡು. ನನ್ನ ಕಂದ ಕಥೆನ ಹಾಡ್ತೀವಿ, ಹೇಳ್ತೀವಿ, ಕುಣಿತೀವಿ, ನಗಿಸ್ತೀವಿ. ಹಾಡು ಹಾಡು. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಏನೋ ಬೀರಪ್ಪ, ಆರಾಮದಿಯಾ? ಏನಪ್ಪ, ಆರಾಮಿದ್ದೀನಿ. ನೀನ್ ಆರಾಮಿದ್ದೀಯಾ? ಯಾಕಂಗ ಮೆಲ್ಕಾಸ್ ಮಾತಾಡ್ತೀಯೋ? ಈ ವರ್ಷ ಮಳೆ ಬೆಳೆ ಚಂದ ಆಗೈತಿ, ಭತ್ತ ಚಂದ ಬೆಳೆದೈತಿ. ಆಯ್ತು ಸುಗಪ್ಪ, ಅದಿರ್ಲಿ, ನಾನು ಆಮೇಲೆ ಮಾತಾಡ್ತೀನಿ. ಒಂದ್ ಬೀಡಿ ಇದ್ರು ಕೊಡೋ ಸುಗಪ್ಪ. ನಿನ್ ಜೊತೆ ಮಾತಾಡೋದಿಲ್ಲಪ್ಪ, ಬೀಡಿ ಬೀಡಿ ಅಂತ ಬುಡಕನ್ ಸಾಯ್ತಿತ್ತ. ಒಂದ್ ಬೀಡಿ ತಾ. ಅಬ್ಬಾ, ಒಂದ್ ಬೀಡಿಯಿಂದ ಸೇರಿದ್ರೆ ಏನ್ ಮಜಾ ಇದೆ ಸುಗಪ್ಪ, ನಿನ್ಗೆ ಗೊತ್ತಿಲ್ಲ ಕಣ. ಅಲ್ಲೋ ಬೀರಪ್ಪ, ಬರೀ ಬೀಡಿ ಸೇಟ್ಕೊಂಡ್ ನಿಂದಿರ್ತೀಯ, ಭತ್ತ ರಾಶಿ ಮಾಡಿ ಮಾರೋ ವ್ಯವಸ್ಥೆ ಮಾಡ್ಕೊಳ್ತೀಯ? ಭತ್ತ ಅದೇಪ್ಪ, ಈ ಸತೆ ನನ್ ಭತ್ತ ಸ್ವಲ್ಪ ಕೊಂಡಿರೋಗ ಬಂದು, ಯಾಕೆ ಇದು ಎಕ್ಸ್ಪ್ಲಾನ್ ಅವೆಲ್ಲ ಹೊಡೆದ್ಬಿಟ್ಟಿದ್ದೀನಿ. ಏನೋ ಇದೆಯಪ್ಪ, ಭತ್ತ ಏನೋ ಚೆನ್ನಾಗಿದೆ, ನೋಡೋಣ ಮುಂದೆ ಮಾಡೋಣ. ಅಯ್ಯ, ನೋಡೋಣ ಮಾಡೋಣ ಅನ್ಕಂತ ದಮ್ ಮಾಡ್ಕೊಂತ ಕುಂದ್ರಬೇಡ. ಅದೇನೋ ಪೆಂಗ್ಲನ ಮಂಗ್ಲನ ಸೈಕ್ಲೋನ್ ಬರಕತ್ತೈತೆ ಅಂತೆ. ನಿನ್ನೆ ಟಿವಿಯಾಗ ಒದ್ರಾಕತ್ತಾರೆ ಎಲ್ಲರೂ ಸೇರ್ಕೊಂಡು. ದಡ ಹೋಗಿ ರಾಶಿ ಮಾಡಿ ಮಾರೋ ವ್ಯವಸ್ಥೆ ಮಾಡೋಣ ನಡಿ. ಯಾವ ತುಫಾನು ಯಾವ ಸೈಕ್ಲೋನು ಸುಡುಗಾಡಿ ಸುಫಾನ್ ಎಲ್ಲ ಬಂದ್ಬಿಟ್ಟು ನಮಗೆ ಲಾಸ್ ಮಾಡಿಡ್ತಾವಪ್ಪ. ಆಯ್ತು ಬಿಡಪ್ಪ, ಬೇಗ ಬೇಗ ಕಣ ಮಾಡಿಬಿಡೋಣ. ನಮಸ್ಕಾರಪ್ಪ ಬೀರಪ್ಪ, ಆರಾಮದಿಯೇನ? ನಮಸ್ಕಾರ ದಣಿ, ಆರಾಮದೇನ್ ದಣಿ? ನೀವ್ ಆರಾಮದಿರಿ ದಣಿ? ಆರಾಮದಿ ನೋಡಪ್ಪ. ನಮ್ ಕಡೆ ಸ್ವಲ್ಪ ನೋಡಿದ್ರೆ ನಾವು ಬಹಳ ಆರಾಮಿರ್ತೀವಿ. ಏನ್ ದಣಿ ಅಂತದ್ದು? ನಮ್ ಕೈಗೇನಿದ್ದಣಿ, ನಾವು ಅಮಾಯಕ ರೈತರ ದಣಿ, ನಮ್ ಕೈಗೇನಿದ್ದಿ? ಅಯ್ಯ, ರೈತರಂತ ಎಲ್ಲೋ ಮನೆ ಚಿನ್ನದಂತ ಬೆಳೆ ಬೆಳೆದಿದಿ, ರಾಶಿ ತುಂಬಿದಿ.
ಮತ್ತೆ ಹೋದ್ ಸಲ ಕೊಟ್ಟಂಗ ನಮ್ ಸೌಕರ್ಯ ಕೊಡಪ್ಪ, ನಿನಗ್ ಗೊತ್ತಲ್ಲ, ಈ ಕಡೆ ಮಾಲು ಆ ಕಡೆ ರೊಕ್ಕ. ಅಲ್ದಣಿ ಅದೇನ ಕರವೈತೆ ಲಾಡ್ಸತ್ತೆ ನಿಮಗೆ ಕೊಟ್ಬಿಟ್ಟು ನನ್ನ ಹೆಂಡ್ತಿ ನನ್ನ ಮನೇಲಿದ್ದ ಹೊರಗೆ ಹಾಕ್ಬಿಟ್ರು ದಣಿ. ದಣಿ ಅದೆಲ್ಲ ಇರ್ಲಿ ದಣಿ, ನನಗೊಂದು ಬೀಡಿ ಕೊಡದಣಿ, ಚಳಿ ಜಗ್ಗೈತಿ. ಮಾರಯ್ಯ ನಿನ್ ಕಾಡಾದ್ರಲ್ಲಿ ಬೀಡಿ ಬೀಡಿ ಅಂತ ಒಂದ್ ಯಾಕ ಒಂದ್ ಕಟ್ಟ ಬೀಡಿನ ತಗೊಂಬಿಡ. ಅಬ್ಬಬ್ಬ ನಮ್ ದಣಿ ಅಂದ್ರೆ ನೀನ ನೋಡೋಣ. ಕಡಪ ದಣಿ ಒಂದ್ ಬೀಡಿ ಸೇರ್ಬಿಡ್ತೀನಿ ಜಲ್ದಿ. ಅಬ್ಬಬ್ಬಬ್ಬಬ್ಬ ಒಂದು ಬೀಡಿ ಸೇದ್ರ ಚಳಿನ ಬಿಟ್ಟದ್ ನೋಡಿದಣಿ. ಅಲ್ಲೋ ಮರ ನೀ ಬೀಡಿ ಸೇದುವಂತಿ ಮೊದ್ಲು ಸೈಕ್ಲೋನ್ ಬರಕತ್ತೆ ದಡ ದಡ ರಾಶಿ ಮಾಡಿ ನಮ್ಮ ಸಾವುಕಾರ ನಮ್ಗೆ ಒಡೆಯ ಮರೆಯ ಅಡ್ವಾನ್ಸ್ ರೊಕ್ಕ ಬೇಕಾದ್ರೆ ಮತ್ತೆ ಕೇಳ. ಅಲ್ಲ ಬೇಕ್ ದಣಿ, ಅಡ್ವಾನ್ಸ್ ರೊಕ್ಕ ಬೇಕು. ಆಯ್ತು ದಣಿ, ನಿಮ್ಗೆ ಕೊಡ್ತೀವಿ, ಅಡ್ವಾನ್ಸ್ ರೊಕ್ಕ ಕೊಡ್ದಣಿ ನಮ್ಗೆ. ಅಲ್ಲ ಮರಿ ಅಡ್ವಾನ್ಸ್ ರೊಕ್ಕ ಅಂತ ಇಸ್ಕೊಂಡು ಹೋಗಿ ಅಲ್ಲಿ ಮೂಲಿ ಅಂಗಡಿ ಕುತ್ಕೋಬೇಡ, ಅದೇ ಗೊತ್ತಲ್ಲ, 1/4 ಲೀಟ್ರು 1/2 ಲೀಟ್ರ್ ಕುಡ್ಕಂತ. ಆಯ್ತು ದಣಿ, ಇರ್ಲಿ ದಣಿ, ಅದ್ರಾಗ ಏನೈತೆ. ಆಯ್ತಾಯ್ತು, ಬೇಗ ರಾಶಿ ಮಾಡು, ನಮ್ಮ ಅಂಗಡಿಗೆ ಬಂದು ಬಿಡ ಮಾಲ್ ಮಾರಾಕ. ಆಯ್ತು ದಣಿ, ಬರ್ತೀನಿ ದಣಿ. ನಮಸ್ಕಾರಪ್ಪ ದಲ್ಲಾಳಿ, ಆರಾಮದೀನಿ. ನೀ ಹೆಂಗದಿಯೋ ಮರೆ? ನಾವ್ ಆರಾಮ್ ಇರ್ತೀಯಪ್ಪ ಸಾವುಕಾರ. ಒಂಚೂರು ನಮ್ ಕಡೆಗೆ ಬಡವ್ರ ಕಡೆ ಕಣ್ಣು ನೋಡಪ್ಪ. ಪ್ರತಿ ವರ್ಷದಂಗ APMC ಮಾರಬೇಡ, ನಮ್ಗೆ ಒಟ್ಟು ಕೊಡೋ ಬರ್ತಾನ. ಅಲ್ಲೋ ದಲ್ಲಾಳಿ, ನೀವೇ ಬಡವರು ಮರಾಯ? ಬಡ ರೈತರನ್ನೆಲ್ಲ ಬಡ್ಕೊಂಡ್ ತಿನ್ನೋ ದಲ್ಲಾಳಿ ನೀವೇ ಬಡವ್ರು ಆಗ್ತಿರೋ ದಲ್ಲಾಳಿ? ಹಂಗ ಮಾಡಬೇಡ, ನಮ್ ಸಾವುಕಾರ ಅಂಗಡಿ ಕೊಡೋ ಗೊತ್ತಲ್ಲ, ಈ ಕಡೆ ಮಾಲು ಆ ಕಡೆ ರೊಕ್ಕ, ಜನ 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 ರೊಕ್ಕ. ಆಯ್ತಾಯ್ತು, ನೋಡೋಣ ಬಿಡಪ್ಪ, ಯಾರನ್ನಾಯ್ತು. ನಿಮ್ ಇಲ್ದ ನಾವಿದೀವಿ, ನಾ ನೋಡೋಣ, ಮುಂದ್ ನೋಡೋಣ. ಆಯ್ತಾಯ್ತು, ಹಂಗ ಮಾಡಿ ನಮ್ ದಲ್ಲಾಳಿ ಬಾಯ ಮಣ್ಣು ಹಾಕ್ಬಿಡಪ್ಪ. ಈ ಸಲ ನಮ್ ಸಾವುಕಾರ ಕೊಡ. ಆಯ್ತಪ್ಪ ಆಯ್ತು, ಅಷ್ಟೆಲ್ಲ ನಾ ಇರ್ಲಾರ್ದಿರ್ತೀವೇನು ಊರಾಗ, ಹೇಳ ಅದ್ರಾಗ ಏನೈತಿ. ನೋಡಿ, ಈ ರೀತಿಯಾಗಿ ದಲ್ಲಾಳಿಗಳು ಬಂದ್ಬಿಟ್ಟು ಬಡ ರೈತರನ್ನಾಯ್ತು ಮೋಸವನ್ನ ಮಾಡ್ತಿರ್ತಾರೆ. ನಾವು ಆ ಒಂದು ಇದಕ್ಕೆ ಎಡೆ ಕೊಡ್ಲಾರ್ದೇನೆ APMCಗೆ ಹೋಗಿ ರೈತರ ಸಂಪರ್ಕದಿಂದ ಮಾರಿದ್ರೆ ನಾವು ಯಥೇಚ್ಛಾಗಿ ಲಾಭವನ್ನ ಗಳಿಸಬಹುದು. ಇದನ್ನ ಎಲ್ಲಾ ರೈತರಿಗೆ ನಾವು ತಿಳಿಸ್ಬೇಕಂತ ಓದ್ತೀನಿ. ಬೀರಪ್ಪಗ ಅರ್ಥನೇ ಆಗಲ್ಲ. ಈ ಬೀರಪ್ಪ ಎಲ್ಲಿತ್ತು ಏನು? ದಲ್ಲಾಳಿಯ ಮೋಸಕ್ಕೆ ಬಲಿಯಾಗಿ ಬೀರಪ್ಪ ತನ್ನ ಬೆಳೆಯನ್ನು ಕಡಿಮೆ ದುಡ್ಡಿಗೆ ಮಾರಿ ನಷ್ಟ ಅನುಭವಿಸಿ ಚಿಂತೆ ಮಾಡುತ್ತಾ ಕಟ್ಟೆಗೆ ಕುಳಿತಾ ಇದ್ದಾನೆ. ಅಯ್ಯೋ, ಯಾಕೋ ಬೀರಪ್ಪ, ಯಾಕಂಗ್ ಕೂತಿ ತಲೆ ಮೇಲೆ ಟವಲ್ ಹಾಕ್ಯಂಡು ಏನಾರ ಆಗಿತ್ತು ಮನ್ಯಾಗ? ಏನಿಲ್ಲ ಮರಯ, ನಂದೇ ಒಂದ್ ದೊಡ್ಡ ತೆಲ್ಯವಾಗಿದ್ ಬಾ. ಯಾಕೋ ಏನಾಯ್ತು? ಒಳ್ಳೆ ಬೆಳೆ ಬಂದೈತಿ, ರೊಕ್ಕ ಬಂದಾವ, ಇದೆಯಾ ನಿನ್ ಸಂಬಂಧ? ಇಲ್ಲ ಸುಗಪ್ಪ, ಅದು ಏನಾಯ್ತಂದ್ರ ನಾನು ಎಕರೆಗೆ 20,000 ರೂಪಾಯಿ ಖರ್ಚು ಬಂದು ಈ ದಲ್ಲಾಳಿ ಮಾತು ಕೇಳಿ ದಲ್ಲಾಳಿಗೆ ನೆಲ್ಲೆಲ್ಲ ಮಾರಿಬಿಟ್ಟೆ. ಮಾರಿದ್ಮೇಲೆ ಖರ್ಚು ಜಾಸ್ತಿ ಆಗಿ ನನ್ನ ಹೆಂಡತಿ ಮಕ್ಕಳು ಎಲ್ಲವೂ ಭಯಕತ್ಬಿಟ್ಟ. ನೋಡ, ತಲೆ ಮೇಲೆ ಟವಲ್ ಹೊತ್ಕೊಂಡು ಪಂಚಾಯತ್ ಕಟ್ಟಿಗೆ ಬಂದ್ಬಿಟ್ನೆ. ಅಲ್ಲ ಬೀರಪ್ಪ, ನಿನಗೆ ಎಷ್ಟು ಸಲ ಹೇಳಿನಿ, ಬೀಡಿ ಸೇದ್ಯನ ಎಣ್ಣೆ ರೊಕ್ಕ ಇಸ್ಕೊಂಡನ್ನ ಕಂಡು ರೇಟಿಗೆ ಮಾರಿದನ. ನಾನ್ ನೋಡು ಸೇಮ್ ನೀನ್ ಬೆಳೆದಷ್ಟೇ ಬೆಳೆದೀನಿ. ಆಗ ಹೋಗಿ ವೈಜ್ಞಾನಿಕ ಬೆಲೆ ತಿಳ್ಕೊಂಡು APMCಗೆ ಕರೆಕ್ಟ್ ತೂಕಕ್ಕೆ ಮಾರಿದೀನಿ. ಲಾಭ ಐತಿ. ಅಲ್ಲ ಸುಗಪ್ಪ, ಅದಿರ್ಲಿ ಸುಗಪ್ಪ, ಒಂದು ಬೀಡಿ ಕೂಡ ಏನಿಲ್ಲ, ಬೀಡಿ ಅಂದು ಬಡ್ಕಂತ ಸಾಯ್ದಿಯಲ್ಲ. ಕೇಳು, ಯಾವಾಗ ನಮ್ಮ ಬೆಳೆಯನ್ನ ಕೊಡುವಾಗ ನಮ್ಮ ಖರ್ಚು ವೆಚ್ಚದ ಲೆಕ್ಕ ಹಾಕಿ ಹೆಚ್ಚಿನ ಬೆಲೆ ಮಾರಾಟ ಮಾಡಬೇಕು. ಇರ್ಲಿ ಸುಗಪ್ಪ, ಒಂದು ಬೀಡಿ ಕೊಟ್ಬಿಡ, ಸೇರಿ ಮಾತಾಡ್ತೀನಿ. ಜೋಡಿ ಚಳಿ ಜಗ್ಗೈತಿ. ತಗ ಸೇದು ಮರಿ, ಅಲ್ಲಿಂದರ ಆಗ್ಲಿ. ಬೆಳೆದ ಬೆಳೆಯಲ್ಲಿ ಬೆಳೆಯನ್ನು ನಷ್ಟ ಮಾಡಿಕೊಂಡ
ಕಷ್ಟದ ಕಾಲಕ್ಕೆ ಸಾಕಾಗೈತಿ. ಸಾಕಪ್ಪೋ ಸಾಕು. ಈ ನಷ್ಟದ ವ್ಯಾಪಾರ, ನಷ್ಟದ ಬೆಳೆ